ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ರಾಶಿ ಭವಿಷ್ಯಕ್ಕೂ ಹೋಗಕ್ಕಿಂತ ಮುಂಚೆ ಕೆಲವರು ವಿಚಾರಗಳ ಬಗ್ಗೆ ಹೇಳ್ಬೇಕಾಗಿದೆ. ಏನಂದ್ರೆ, ಮೊದಲನೇದಾಗಿ ನಿಜವಾದ ಜ್ಯೋತಿಷನ ಕಂಡಿಡೋದನ್ನ ಜನ ತಿಳ್ಕೊಬೇಕಾಗಿದೆ. ಯಾಕೆಂದ್ರೆ ಜ್ಯೋತಿಷದಲ್ಲಿ ಮೋಸ, ಆಮೇಲೆ ವಶೀಕರಣ ಮಾಡ್ಕೊಡ್ತೀನಿ ಅಂತ ಮೋಸ ಮಾಡ್ತಾರೆ. ಆಮೇಲೆ ಇನ್ನ ಬೇರೆ ಬೇರೆ ತರದ್ದು ದೊಡ್ಡ ದೊಡ್ಡ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಎಲ್ಲ ಜ್ಯೋತಿಷದಲ್ಲಿ ಇಲ್ಲ. ಮೊದಲನೇದಾಗಿ ನ್ಯೂಮರಾಲಜಿ ಪ್ರಕಾರವಾಗಿ ಆಮೇಲೆ ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಹಸ್ತ ಸಾಮುದ್ರಿಕೆಯಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿನ ಇಂಡಿಯನ್ ಪಾಮಿಸ್ಟ್ ಅನ್ಕೊಂಡು ಈ ತರದಲ್ಲಿ ಯಾವ್ದು ಕೂಡ ಭವಿಷ್ಯ ನಿರೂಪಣೆ ಮಾಡೋಕ್ ಆಗಲ್ಲ. ನಮ್ಮ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ಕರೆಕ್ಟ್ ಆಗಿರ್ಬೇಕು, ಲಗ್ನ ಕರೆಕ್ಟ್ ಆಗಿರ್ಬೇಕು. ಲಗ್ನ ಮಿಸ್ಟೇಕ್ ಆಗೋ ಸಾಧ್ಯತೆಗಳಿರುತ್ತೆ, ಯಾಕಂದ್ರೆ ತುಂಬಾ ಬೇಗ ಬದಲಾವಣೆ ಆಗುತ್ತೆ. ಇದನ್ನ ಕಂಡುಹಿಡಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಆತ ಹೇಳ್ಬೇಕು. ಹೇಳಿ ಆ ಲಗ್ನವನ್ನ ತಿದ್ದಿ ಮುಂದಿನ ಭವಿಷ್ಯವನ್ನು ಹೇಳ್ಬೇಕಾಗತ್ತೆ. ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಹೇಳ್ಬೇಕಾಗತ್ತೆ. ಅಂದ್ರೆ ಅಕ್ಯುರೇಟ್ ಅಂತಲ್ಲ, ಒಂದು ಟೈಮ್ ಪೀರಿಯಡ್ ಅಲ್ಲಿ ಈ ತರ ಘಟನೆಗಳು ನಡೆದಿರೋ ಸಾಧ್ಯತೆ. ಯಾಕೆಂದ್ರೆ ಲಗ್ನವನ್ನು ಕಂಡಿಡಿಯಾಗಿ ಇವೆಲ್ಲ ಮಾಡ್ಕೊಂಡ ಮೇಲೆ ಪೂಜೆಗಳನ್ನ ಸಜೆಸ್ಟ್ ಮಾಡುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಯಾವುದೇ ಒಂದು ನಿಮಗೆ ರಮಲಶಾಸ್ತ್ರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದ್ಯಾವುದು ಕೂಡ ಅದ್ರಲ್ಲಿ ಉಲ್ಲೇಖ ಇಲ್ಲ. ನಿಮಗೆ ಆ ಜ್ಯೋತಿಷದ ಪ್ರಕಾರವಾಗಿ ಅಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಮೈನ್ ಗ್ರಂಥ ಆಗಿರೋದ್ರಿಂದ ಅದರಲ್ಲಿರೋ ಪರಿಹಾರಗಳು ಬಂದು ಬಹಳ ಸಿಂಪಲ್. ಮಂತ್ರ ಜಪ, ದಾನಗಳು, ಸ್ತೋತ್ರಗಳು, ಇದು ಮಾತ್ರ ಇದೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡ್ಬೋದು, ಯಾವುದೇ ಭೇದ ಭಾವ ಇಲ್ಲ. ಸೊ ಈ ಬಗೆಯಲ್ಲಿ ಹೋಗ್ಬೇಕೆ ಹೊರತು ಕಾಳ ಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇಲ್ಲ. ಆಗ್ಲಿ ಕುಜ ದೋಷದ ಬಗ್ಗೆನೂ ಡಿಬೇಟ್ಸ್ ಇದೆ, ಪಿತೃದೋಷದ ಬಗ್ಗೆ ಡಿಬೇಟ್ಸ್ ಇದೆ. ಇದೆಲ್ಲ ಕೂಡ ಯಾವ್ದು ಇಲ್ಲಿರೋ ದೋಷಗಳನ್ನ ಹೇಳಿ, ಈಗ ಮೊನ್ನೊಬ್ಬರು ಹೇಳ್ತಿದ್ರು ಅದ್ಯಾವುದೋ ಒಂದು ದ್ವಿಕಳತ್ರ ಯೋಗ ಇದೆ ಅಂತ. ಇವೆಲ್ಲ ಜ್ಯೋತಿಷದಲ್ಲಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಎದುರಿಸ್ತಾರೆ. ಸೊ ಆತರ ನಂಬಬೇಡಿ. ಜ್ಯೋತಿಷ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಟೈಮ್ ಪೀರಿಯಡ್ ನ ಮಾತ್ರ ಹೇಳ್ಬೋದು. ನಿಮ್ಮ ಹಣೆ ಬರವನ್ನ ಕಂಪ್ಯೂಟರ್ ಚೇಂಜ್ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜ್ಯೋತಿಷದ ಪ್ರಕಾರವಾಗಿ ಒಳ್ಳೆಯ ಕೆಟ್ಟ ಟೈಮು ಮತ್ತೆ ಅದನ್ನ ನ್ಯೂಟ್ರಲ್ ಮಾಡೋದಕ್ಕೋಸ್ಕರ ಕೆಲವು ಸಿಂಪಲ್ ಪರಿಹಾರಗಳನ್ನು ಜ್ಯೋತಿಷ ತಿಳಿಸ್ತಾರೆ. ಸೊ ಈ ಬಗ್ಗೆಯಲ್ಲಿ ಜಾತಕ ನೋಡ್ಸೋದಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಜಾತಕವನ್ನ ತೋರಿಸಬಹುದು. ಈ ಕನ್ಸಲ್ಟೇಷನ್ ತಗೊಳ್ಬಹುದು. ಕರ್ಕಾಟಕ ರಾಶಿ 2026 ಫೆಬ್ರವರಿ 22ನೇ ತಾರೀಕಿನಿಂದ ನಾವು ಕರ್ಕಾಟಕ ರಾಶಿಯವರ ರಾಶಿ ಫಲವನ್ನ ನೋಡೋದಾದ್ರೆ, ವಾರ ಫಲದಲ್ಲಿ ನನಗೆ ಬಹಳ ಚೆನ್ನಾಗಿ ಅನಿಸ್ತಿರುವಂತದ್ದು ಸಪ್ತಮ ಭಾವ. ಈ ಸಪ್ತಮ ಭಾವ ಬಹಳ ಚೆನ್ನಾಗಿರೋದ್ರಿಂದ ವಿವಾಹದ ಪ್ರಾಪ್ತಿ, ಎಂಗೇಜ್ಮೆಂಟ್ ಸಾಧ್ಯತೆ, ಆಮೇಲೆ ಕೆಲವು ಸಂದರ್ಭದಲ್ಲಿ ಅನವಶ್ಯಕ ಕಿರಿಕಿರಿಗಳಿಂದ ಗಂಡ ಹೆಂಡತಿ ದೂರ ಆಗಿರ್ತಾರೆ, ಅವರು ಹತ್ರ ಆಗುವಂತ ಸಾಧ್ಯತೆ. ಆಮೇಲೆ ಅನಿರೀಕ್ಷಿತವಾಗಿ ಕೆಲವರಿಗೆ ಹಣ ಒದಗಿ ಬರೋ ಸಾಧ್ಯತೆಗಳು ಇರುತ್ತೆ. ಬಟ್ ದಶಮಾಧಿಪತಿ ಆಗಿರುವಂತಹ ಕುಜಗ್ರಹ ಸಪ್ತಮದಲ್ಲಿ ಎಕ್ಸಾಲ್ಟೆಡ್ ಪೊಸಿಷನ್ ಅಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನನ್ನ ಪ್ರಕಾರ ಏನನ್ಸುತ್ತೆ ಅಂದ್ರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತವ್ರು ಕೆಲವು ಚಾನೆಲ್ಗಳನ್ನ ಮಾಡ್ಕೊಂಡಿರ್ತಾರೆ, ಏನೋ ಒಂದು ಜನಗಳ ಒಂದು ಮನ್ನಣೆನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಅಂಥವ್ರಿಗೆ ಬಹಳ ಅಭಿವೃದ್ಧಿ ಸಿಗುತ್ತೆ. ಇದು ಬಹಳ ಮುಖ್ಯವಾಗಿರುತ್ತದೆ. ಎರಡನೇದಾಗಿ ಹಣಕಾಸಿನಲ್ಲಿ ಏರುಪೇರು, ಫೈನಾನ್ಷಿಯಲ್ ಫ್ಲೋ ಕಡಿಮೆ ಆಗೋ ಸಾಧ್ಯತೆ ಇದೆ. ಯಾಕೆಂದ್ರೆ ಕೇತು ಗ್ರಹ 2ನೇ ಮನೆಯಲ್ಲಿ. ಸೊ ಇದರಿಂದ ಹೇಗೆ ಅಂದ್ರೆ, ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಲಾಭ ಬರೋ ಸಾಧ್ಯತೆ ಬಹಳ ಕಡಿಮೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ. ಸಾಲ ಪುನಃ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಸಾಲ ಆಗೋ ಸಾಧ್ಯತೆ, ಟೆನ್ಷನ್ ಆಗೋ ಸಾಧ್ಯತೆ, ಮತ್ತೆ ಸಾಲದಲ್ಲಿ ಹೊರೆಯನ್ನ ಬೀಳುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಾಲದಿಂದ ಹೊರಗಡೆ ಬರೋದಕ್ಕೆ ಅವಕಾಶ ಬಂದಾಗ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಇದಕ್ಕೆ ಸರಿಯಾಗಿರೋ ಪ್ಲಾನಿಂಗ್ ಬೇಕಾಗುತ್ತೆ. ಇನ್ಕಮ್ನ ನೀವು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಸೆಲ್ಫ್ ಡಿಸಿಪ್ಲಿನ್ ಬೇಕಾಗತ್ತೆ. ಹೊಸ ಸಾಲ ಮಾಡಬಾರ್ದು. ಯಾರಿಗೋಸ್ಕರ ಯಾರನ್ನೋ ಮಿಸ್ಸೋಕೆ ಏನೋ ಒಂದು ಮಾಡಕ್ ಹೋಗಿ ಸಾಲದಲ್ಲಿ ಬೀಳುವಂತದಲ್ಲ. ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಲದಲ್ಲಿ ಬೀಳದೇ ಇರೋ ರೀತಿ ಪ್ರಿವೆನ್ಷನ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಸೊ ಸಾಲದಲ್ಲಿ ಇರೋರಿಗೆ ಬಹಳ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ. ಕೇರ್ಫುಲ್ ಆಗಿರಿ. ಒಳ್ಳೆಯ ಸಮಯ ಬರೋ ತನಕ ವೆಯ್ಟ್ ಮಾಡಿ. ಯಾವತ್ತೂ ಕೂಡ ಅಷ್ಟೇ, ಒಳ್ಳೆಯ ಸಮಯಕ್ಕಾಗಿ ವೆಯ್ಟ್ ಮಾಡ್ಬೇಕಾಗತ್ತೆ. ಕೆಲವರು ಸಾಲದಲ್ಲಿ ಇದೀನಿ ಸರ್, ನನಗೆ ಏನೇನೋ ಪ್ರಾಬ್ಲಮ್ ಆಗ್ತಿದೆ, ನನಗೆ ಬದುಕೋದೇ ಬೇಡ ಅಂತ ಅನಿಸ್ತಿದೆ ಸರ್ ಅಂತಲೇ ಹೇಳ್ತಾರೆ. ಯಾವುದಕ್ಕೂ ಕೂಡ ಈ ಟೈಮ್, ಇವತ್ತಿರೋ ಟೈಮ್ ನಾಳೆ ಹೇಗಿರಲ್ಲ. ಸೊ ಬದಲಾವಣೆ ಆಗ್ತಿರುತ್ತೆ. ನಾವು ಸಡನ್ ಆಗಿ ಭವಿಷ್ಯ ಪೂರ್ತಿ ಇದೇ ತರ ಇರುತ್ತೆ ಅಂತೇಳಿ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಒಂದೊಂದು ದಿನ, ಒಂದೊಂದು ಕ್ಷಣನೂ ಬದಲಾವಣೆ ಆಗ್ತಿರುತ್ತೆ. ಎಲ್ಲಿಂದನೂ ಹಣ ಬರ್ಬೋದು, ಒಂದು ದಾರಿ ಸಿಗ್ಬೋದು, ಅವಕಾಶ ಸಿಗ್ಬೋದು. ಸೊ ಇದು ಹಾಗಾಗಿ ಸಾಲಕ್ಕೆ ಅಷ್ಟೊಂದು ನೀವು ಭಯ ಪಡುವಂತ ಅಗತ್ಯ ಇಲ್ಲ. ಪ್ಲಾನ್ ಮಾಡಿ ಅದನ್ನ ಬಗೆಹರಿಸ್ಕೊಳ್ತಾ ಇದು ಮಾಡಿ. ಅಂತರ ಅವಕಾಶ ನಿಮಗೆ ಖಂಡಿತ ಸಿಗುತ್ತೆ. ಲಕ್ಷ್ಮೀ ಜಪವನ್ನ ಮಾಡಿ. ಆಮೇಲೆ ಪ್ರಾಪರ್ಟಿ ಖರೀದಿ ಮಾಡೋರಿಗೆ ಬಹಳ ಅನುಕೂಲವಾಗಿದೆ. ಚತುರ್ಥ ಭಾವ ಅನುಕೂಲವಾಗಿರೋದ್ರಿಂದ ಪ್ರಾಪರ್ಟಿ ಖರೀದಿ, ವಾಹನ ಖರೀದಿ, ವೆಹಿಕಲ್ಸ್ ಖರೀದಿ ಜೊತೆಯಲ್ಲಿ ಮನೆಗಳನ್ನ ಖರೀದಿ ಮಾಡೋ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಸಾಧ್ಯತೆನೂ ಇದೆ, ಯೋಗಗಳು ಇದೆ.
ಅನಂತರದಲ್ಲಿ ಅಷ್ಟಮ ಭಾವ ಚೆನ್ನಾಗಿಲ್ಲ, ಪ್ರಾಪರ್ಟಿ ಡಿಸ್ಪ್ಯೂಟ್ಗಳು ಅಣ್ಣ ತಮ್ಮದ್ರ ಮಧ್ಯೆ ಆಗಿರ್ಬೋದು, ಯಾವುದೋ ಒಂದು ಪ್ರಾಪರ್ಟಿ ತಗೊಂಡಿರ್ತೀರ, ಅಲ್ಲಿ ಕಿರಿಕಿರಿಗಳಾಗ್ಬೋದು. ಈ ಸಾಧ್ಯತೆಗಳೆಲ್ಲ ಈ ಒಂದು ರಾಶಿಯವರಿಗೆ ಈ ಟೈಮ್ ಪೀರಿಯಡ್ ಅಲ್ಲಿ ಜಾಸ್ತಿ ಆಗುತ್ತೆ. ಆಮೇಲೆ 11ನೇ ಮನೆ ಅಧಿಪತಿ ಬಹಳ ಒಂದು ನೆಗೆಟಿವ್ ಪ್ಲೇಸ್ ಅಲ್ಲಿ ಇರೋದ್ರಿಂದ ಯೂಶುವಲ್ ಆಗಿ ಯಾವ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ 100 ಸಾರಿ ಯೋಚನೆ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡೋದಾಗಿದ್ರೆ ಜಾತಕದಲ್ಲಿ ಧನಯೋಗಗಳು ಆಕ್ಟಿವೇಶನ್ ಅಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ಯೋಗಗಳು ದಶೆಗಳು ನಡೀತಾ ಇದ್ರೆ ಖಂಡಿತ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು, ಅನುಕೂಲ ಆಗುತ್ತೆ. ಧನಯೋಗಗಳು ಇಲ್ಲ, ನೆಗೆಟಿವ್ ಪೀರಿಯಡ್ ನಡೀತಿದೆ, ಆ ಟೈಮ್ ಪೀರಿಯಡ್ ನಾವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಮಗೆ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಜ್ಯೋತಿಷ್ಯ ಅಲ್ಲಿ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಯಾವ ಟೈಮ್ ಪೀರಿಯಡ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿ. ಆಮೇಲೆ ಬಟ್ಟೆಯ ಬಿಸ್ನೆಸ್ ಮಾಡೋರು, ಶುಕ್ರನಿಗೆ ಸಂಬಂಧಪಟ್ಟಂತ ಪರ್ಫ್ಯೂಮ್ಸ್, ಬಟ್ಟೆಗಳು, ಫ್ಯೂಯಲ್ ರಿಲೇಟೆಡ್, ಲಿಕ್ವಿಡ್ ರಿಲೇಟೆಡ್ ಬಿಸ್ನೆಸ್ ಮಾಡುವಂತವ್ರಿಗೆ ಬಹಳ ಲಾಭದಾಯಕವಾಗಿದೆ. ಜೊತೆಯಲ್ಲಿ ಆ ಪ್ರಾಪರ್ಟಿ ಖರೀದಿಗೂ ನಾನು ಆಲ್ರೆಡಿ ಹೇಳ್ದಂಗೆ ಬಹಳ ಅನುಕೂಲವಾಗಿದೆ. ವಿವಾಹಕ್ಕೂ ಕೂಡ ಬಹಳ ಶ್ರೇಷ್ಠವಾಗಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಉದ್ಯೋಗದಲ್ಲಿ ಬದಲಾವಣೆ, ಆಮೇಲೆ ಉದ್ಯೋಗದಲ್ಲಿ ಒಂದು ಅಭಿವೃದ್ಧಿ, ಹೊಸ ಉದ್ಯೋಗದ ಅವಕಾಶಗಳು, ಆಮೇಲೆ ಪ್ರಗತಿ, ಟ್ರಾನ್ಸ್ಫರ್ ಟ್ರೈ ಮಾಡಿಸೋರಿಗೆ ಬದಲಾವಣೆ, ಪ್ಲೇಸ್ ಚೇಂಜ್ ಆಗೋ ಸಾಧ್ಯತೆಗಳು. ಜೂನ್ ತಿಂಗಳಲ್ಲಿ ಗುರುಗ್ರಹ ಬದಲಾವಣೆ ಆದಾಗ ಅತಿ ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು. ಬಟ್ ಈ ವರ್ಷ ಬಹಳಷ್ಟು ಬದಲಾವಣೆಗಳಿದೆ. ನವಮ ಭಾವದಲ್ಲಿ ಇರುವಂತಹ ಗ್ರಹಗಳನ್ನು ನೋಡ್ತಾ ಇದ್ರು ಸಹ ಬಹಳ ಒಂದು ಪ್ರಯಾಣ, ದೂರ ಪ್ರಯಾಣ, ಒಳ್ಳೆಯ ಸ್ಥಳಗಳಿಗೆ ಪ್ರಯಾಣ ಮಾಡುವಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ಆಮೇಲೆ ಅಷ್ಟಮನ ಇನ್ನೊಂದ್ಸಲ ನಾವು ಅಬ್ಸರ್ವ್ ಮಾಡಿ 4 ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಇರುವಂತದ್ದು ಕೆಟ್ಟದ್ದು. ಇದು ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ಕೊಡೋ ಸಾಧ್ಯತೆ ಇರುತ್ತೆ. ಆರೋಗ್ಯವನ್ನ ನೀವು ಕಾಪಾಡ್ಕೋಬೇಕು. ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗತ್ತೆ, ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಫಿಸಿಕಲ್ ಆಕ್ಟಿವಿಟೀಸ್ ತರದ್ದು, ಎಮೋಷನಲಿ ನೀವು ಡಿಸ್ಟರ್ಬ್ ಆಗುವಂಥದ್ದಾಗಿರುತ್ತೆ. ಪ್ರಾಣಾಯಾಮ, ಇಂಥ ಬ್ರೀತಿಂಗ್ ಎಕ್ಸಸೈಸ್ಗಳನ್ನ ಮಾಡಿ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳಿ. ಕರ್ಕಾಟಕ ರಾಶಿಯವರಿಗೆ ಬಹಳ ಅನುಕೂಲ ಆಗುತ್ತೆ.